ಸ್ವಾಮಿಗಳು ಶ್ರೀಮಾತೆಯ ಭಾವವನ್ನ ಗ್ರಹಿಸಬಹುದಾಗಿತ್ತು. ಆದರೂ ಅವರು ಆ ಎರಡು ತೀರ್ಥಗಳನ್ನ ಬೇರೆ ಬೇರೆಯಾಗಿಯೇ ಮುಂದಿಟ್ಟರು ಶ್ರೀಮಾತೆಯವರು. ಅಂದ್ರೆ ಕೆಲವೊಮ್ಮೆ ನಮ್ಗೆ ಆ ಮಹಾತ್ಮರ ಸೂಕ್ಷ್ಮ ಭಾವಗಳು ನಮ್ಗೆ ಅರ್ಥ ಆಗಲ್ಲ, ಬೇಗ ಪಾಲನೆ ಮಾಡಲ್ಲ. ಹಾಗೆ ಇವರು ಯಾರು ಹೇಳ್ತಾರೆ ಶ್ರೀಮಾತೆಯವರು ನಂಗೆ ಆಗುತ್ತೆ. ಆಗ ಎರಡನ್ನು ಮತ್ತೆ ಬೇರೆ ಬೇರೆ ಆಗಿ ಶ್ರೀಮಾತೆ ಮುಂದೆ ಹೇಳ್ತಾರೆ. ಶ್ರೀಮಾತೆಯವರು ಪುನಃ ಹೇಳ್ತಾರೆ ಏನಂತ, ಅವುಗಳನ್ನ ಬೆರೆಸಿಯೇ ಕೊಡು ಅಂತ ಶ್ರೀಮಾತೆಯವರು ಆ ಸ್ವಾಮಿ ಸನ್ಯಾಸಿ ಹೇಳ್ತಾರೆ. ಸ್ವಾಮಿ ವಾಸುದೇವಾನಂದರಿಗೆ ಇನ್ನೂ ಅದು ಒಪ್ಪಿಗೆ ಆಗಲಿಲ್ಲವೆಂದು ಕಾಣುತ್ತದೆ. ಆಗಲಿ, ನಾಳೆಯಿಂದ ಹಾಗೆಯೇ ಮಾಡುತ್ತೇನೆ ಎಂದರು. ಆದರೆ ಶ್ರೀಮಾತೆಯವರು ಬಿಡದೆ ಆ ಕ್ಷಣವೇ ಬೆರೆಸಿಕೊಡುವಂತೆ ಆದೇಶಿಸಿದರು. ಮತ್ತೆ ಶ್ರೀಮಾತೆಯವರು ಬಿಡಲ್ಲ, ನೀನು ಇವತ್ತೇ ಆ ಕೆಲಸ ಮಾಡ್ಬೇಕು, ಎರಡು ತೀರ್ಥಗಳನ್ನು ಒಂದು ಮಾಡಿ ಕೊಡಬೇಕು ಅಂತ ಶ್ರೀಮಾತೆಯವರು ಆ ಸ್ವಾಮಿ ವಾಸುದೇವಾನಂದರಿಗೆ ಹೇಳ್ತಾರೆ. ಸ್ವಾಮಿ ವಾಸುದೇವಾನಂದರು ಬೇರೆ ದಾರಿ ಕಾಣದೆ ಬೆರೆಸಿಕೊಡ್ತಾರೆ. ಆಮೇಲೆ ಶ್ರೀಮಾತೆಯವರು ಆ ತೀರ್ಥವನ್ನ ಸ್ವೀಕರಿಸಿದ್ದು ಅವರು ಸ್ವತಃ ತಾವೇ ಆ ಎರಡು ತೀರ್ಥಗಳನ್ನ ಬೆರೆಸಿಕೊಂಡು ಕುಡಿಯಬಹುದಾಗಿತ್ತು. ಅದೇನು ಅವರಿಗೆ ಶ್ರಮದ ಕೆಲಸವಲ್ಲ. ಆದರೆ ಸ್ವಾಮಿ ವಾಸುದೇವಾನಂದರ ದೃಷ್ಟಿಯಲ್ಲಿ ಸಿದ್ದೇಶ್ವರಿ ದೇವಿಯೇ ಬೇರೆ, ಶ್ರೀರಾಮಕೃಷ್ಣರೇ ಬೇರೆ ಎಂಬ ಭಾವ ಬೇರುವುದನ್ನ ಕಂಡಿದ್ದಂತ ಶ್ರೀಮಾತೆಯವರು ಆ ಭಾವವನ್ನು ತಿದ್ದಿ ಶ್ರೀರಾಮಕೃಷ್ಣರ ಮಹಿಮೆಯನ್ನ ಮನಗಾಣಿಸುವ ಉದ್ದೇಶದಿಂದ ಸ್ವಾಮಿ ವಾಸುದೇವಾನಂದರ ಕೈಯಿಂದಲೇ ಆ ಕೆಲಸವನ್ನ ಮಾಡಿಸ್ತಾರೆ. ಶ್ರೀಮಾತೆಯವರು ಮಾಡ್ಬೋದಾಯ್ತು, ಎರಡು ತೀರ್ಥಗಳನ್ನು ಗಟ್ಟಿ ಮಾಡ್ಬೋದಾಯ್ತು, ಆದ್ರೆ ಮಾಡ್ಲಿಲ್ಲ. ಯಾಕೆ? ಅವರಲ್ಲಿ ಒಂದು ಆಳವಾದ ಭಾವ ಮೂಡಿತ್ತು. ಅಂದ್ರೆ ಸಿದ್ದೇಶ್ವರ ದೇವಿಯ ತೀರ್ಥವೇ ಬೇರೆ, ರಾಮಕೃಷ್ಣ ತೀರ್ಥವೇ ಬೇರೆ ಅಂತ. ಆದ್ರೆ ಶ್ರೀಮಾತೆಯರ ಎರಡೂ ತೀರ್ಥಗಳನ್ನ ಅವ್ರ ಮೂಲಕನೇ ಬೆರೆಸುವ ಮೂಲಕ ದೇವಿ ಮತ್ತು ಶ್ರೀರಾಮಕೃಷ್ಣರು ಬೇರೆ ಬೇರೆ ಅಲ್ಲ, ಇಬ್ರು ಒಬ್ರೇ ಅಂತ ಆ ತತ್ವವನ್ನ ಶ್ರೀಮಾತೆಯವರು ಆ ಸ್ವಾಮಿ ವಾಸುದೇವಾನಂದಜಿಯವರಿಗೆ ಮನ ಕಾಣಿಸ್ತಾರೆ ಅಂತ. ಅಂದ್ರೆ ನಾವು ಇಲ್ಲಿ ಶ್ರೀಮಾತೆಯವರು ಪೂಜೆ ಮಾಡೋದು ಒಂದೇ, ರಾಮಕೃಷ್ಣ ಪೂಜೆ ಮಾಡೋದು ಒಂದೇ, ಅಥವಾ ರಾಮಕೃಷ್ಣ ಪೂಜೆ ಮಾಡೋದು ಒಂದೇ, ಶ್ರೀಮಾತೆಯವರು ಪೂಜೆ ಮಾಡೋದು ಒಂದೇ ಅಂತ. ಹಾಗಾಗಿ ಇಬ್ರು ಬೇರೆ ಬೇರೆ ಅಲ್ಲ, ಇಬ್ರು ಸಹ ಒಬ್ಬರೇ. ರಾಮಕೃಷ್ಣ ಗತ ಪ್ರಾಣಂ ತನ್ನಾಮ ಶ್ರವಣ ಪ್ರಿಯಂ ಅಂತ ನಾವು ಶಾರದಾದೇವಿ ಸ್ತೋತ್ರ, ಸ್ವಾಮಿ ಅಭೇದಾಂಜಿಯನ್ನು ಬರೆದ ಶಾರದಾದೇವಿ ಸ್ತೋತ್ರದಲ್ಲಿ ನಾವು ನೋಡ್ತೇವೆ. ಆ ಸ್ತೋತ್ರವನ್ನು ಹೇಳ್ಬೇಕಾದ್ರೆ ಸ್ವಾಮಿ ಅಭೇದಾಂಜಿ ಮುಂದೆ ಕುತ್ಕೊಂಡಿರ್ತಾರೆ, ಶ್ರೀಮಾತೆ ಕುತ್ಕೊಂಡು ಕೇಳಿಸ್ಕೊಂತ ಇರ್ತಾರೆ. ರಾಮಕೃಷ್ಣ ಗತ ಪ್ರಾಣಂ ಅಂತ ಹೇಳುವಾಗಲೇ ಶ್ರೀಮಾತೆಯವರು ಭಾವಾವಸ್ಥೆಗೆ ಹೋಗ್ಬಿಡ್ತಾರೆ. ಎಷ್ಟು ಭಾವಾವಸ್ಥೆ ಅಂದ್ರೆ ಗಂಭೀರವಾಗಿ ಹೋಗ್ಬಿಡ್ತಾರೆ. ಅದಕ್ಕೆ ನಾವು ಕುವೆಂಪು ಹೇಳ್ತಾರಲ್ಲ, ಗಗನಗಂಧಮ್ಮ ನಿನ್ನ ಗಾಂಭೀರ್ಯ ಅನ್ನೋಕೆ ಶ್ರೀಮಾತೆಯವರು ತುಂಬಾ ಗಂಭೀರವಾಗಿರ್ತಾರೆ. ಅಂದ್ರೆ ಭಾವ ಉಕ್ಕು ಬಿಡುತ್ತೆ. ಹಾಗೆ ಹಿಂದೆ ಶ್ರೀರಾಮಕೃಷ್ಣರು ಶರೀರ ತ್ಯಾಗ ಮಾಡಿದ ಸಂದರ್ಭದಲ್ಲಿ ಶ್ರೀಮಾತೆಯವರು ಶೋಕವಿಷ್ಟರಾಗಿ ಅಲುಬುವಾಗ ಶ್ರೀರಾಮಕೃಷ್ಣರ ಕುರಿತಾಗಿ ಅವರ ಬಾಯಿಂದ ಅಮ್ಮ ಕಾಳಿ ಎಂಬ ಉದ್ಧಾರ ಹೊರಹೊಮ್ಮಿದ್ದನ್ನ ನಾವಿಲ್ಲಿ ನೆನಪಿಸಿಕೊಳ್ಳುವುದು. ಅಂದ್ರೆ ರಾಮಕೃಷ್ಣರು ದೇಹ ತ್ಯಾಗ ಮಾಡುವ ಸಂದರ್ಭದಲ್ಲಿ ಶ್ರೀಮಾತೆಯವ್ರ ಬಾಯಿಂದ ಅಮ್ಮ ಕಾಳಿ ಅವ್ರು ಹೇಳ್ತಾರೆ ಕೊನೆಯಲ್ಲಿ, ಅಮ್ಮ ಕಾಳಿ ನೀವು ಹೊರಟೋಗ್ಬಿಟ್ಟದಮ್ಮ ಅಂತ ರಾಮಕೃಷ್ಣರ ಮೇಲೆನೆ ರಾಮಕೃಷ್ಣ ದೇಹ ತ್ಯಾಗ ಮಾಡುವ ಸಂದರ್ಭದಲ್ಲಿ ಅಮ್ಮ ಕಾಳಿ ಅಂದ್ರೆ ರಾಮಕೃಷ್ಣ ಕಾಳಿ